ಸರ್ HD ಕುಮಾರಸ್ವಾಮಿ ಅವ್ರದ್ದು ಏನಾದರೂ ಪಾತ್ರ ಇದೆಯಾ ಸರ್ ತಾವು ವಾಪಸ್ BJPಗೆ ಸೇರ್ಪಡೆ ಆಗೋದ್ರಲ್ಲಿ? ನೋಡ್ರಿ, ಈಗ ಇತ್ತೀಚೆಗೆ ಸುದ್ದಿ ಬಂತು, ಅವ್ರು ಬೆಳಿಗ್ಗೆ ನಮ್ಮ ಮನೆಗೆ ಬಂದಿದ್ದರು, ಭೇಟಿಯಾಗಿದೆ ಅಂತ. ಭೇಟಿ ಅದು ಯಾವುದೂ ಆಗಿಲ್ಲ. ಅವರು ನನಗೆ ವೆಲ್ ವಿಷರು, ನಾನು ಅವ್ರ ಬಗ್ಗೆ ಗೌರವ ಇದ್ದಂಥ ವ್ಯಕ್ತಿ, ಪರಸ್ಪರ ಒಂದು ಫ್ರೆಂಡ್ಶಿಪ್ ಇದೆ, ಹೀಗಾಗಿ ಆ ಒಂದು ಸಂಪರ್ಕ ಇದೆ. ಆದರೆ ಇಲ್ಲಿ ಈ ಪ್ರೊಸೆಸ್ನಲ್ಲಿ ಅವರು ನೇರವಾಗಿ ನಾನು ಕರೆದು ನಮ್ಮ ಇತ್ತೀಚೆಗೆ ಪತ್ರಿಕೆಯಲ್ಲಿ ಬಂತು, ಶೆಟ್ಟರು ಕರೆದು ಮಾತಾಡಿದರು ಅದ್ರ ಬಗ್ಗೆ ಅಂಥೇಳಿ, ಅದು ಯಾವುದೂ ಅಂಥದ್ದು ಇನ್ನೂ ಇಲ್ಲ. ಸರ್ JDS ಜೊತೆಗೆ ಸಖ್ಯ BJPಗೆ ಲಾಭ ನಷ್ಟ ಎಷ್ಟರ ಮಟ್ಟಿಗೆ ಸರ್? ನಾನು ಸುದೀರ್ಘ ರಾಜಕಾರಣ ಮಾಡಿದ್ದೀರಿ, ಕರ್ನಾಟಕದಲ್ಲಿ ಬೇರೆ ಬೇರೆ ಪಕ್ಷದ ಎಲ್ಲ ಸ್ಥಿತಿಗತಿಗಳು ತಮ್ಗೆ ಚೆನ್ನಾಗಿ ಗೊತ್ತಿದೆ. ಈಗ ತಾವು ಹೇಳ್ತೀರಿ ಇಡೀ ಮೋದಿ ಹವಾ ಇಡೀ ದೇಶದಲ್ಲಿದೆ ಅಂತ ಹೇಳುವಂಥದ್ದನ್ನು ಹೇಳ್ತಾ ಇದ್ದೀರಿ. ಈಗ JDS ಜೊತೆಗೆ ಮೈತ್ರಿ ಅವಶ್ಯಕತೆ ಇದೆಯಾ BJPಗೆ? ಅಥವಾ ಕರ್ನಾಟಕದಲ್ಲಿ ಇಡೀ ರಾಷ್ಟ್ರದಲ್ಲಿ ಮೋದಿ ಶಕ್ತಿಶಾಲಿ ಆದರೂ ಕರ್ನಾಟಕದಲ್ಲಿ ಏನಾದರೂ BJP ಶಕ್ತಿಯ ಪರಿಸ್ಥಿತಿ ಇದೆ, ಅದಕ್ಕಾಗಿ ಏನಾದರೂ JDS ಜೊತೆಗೆ ಹೋಗ್ತಾ ಇದ್ದೀರಾ? ನಾನು ಹಿಂದೆ 2020 ಸರ್ಕಾರ ಇತ್ತು, ಸಮ್ಮಿಶ್ರ ಸರ್ಕಾರ. ಒಂದು ಕಡೆ ಯಡಿಯೂರಪ್ಪ ನಿಂತಿದ್ದು, ಇನ್ನೊಂದು ಕುಮಾರಸ್ವಾಮಿ. ಅವತ್ತು 20 ತಿಂಗಳ ಅಧಿಕಾರ ಆದಮೇಲೆ ಕುಮಾರಸ್ವಾಮಿಯವರು, ರೇವಣ್ಣವರು ಬೆಂಬಲವನ್ನು ವಾಪಸ್ ಪಡ್ಕೊಂಡ್ರು. ನಾವತ್ತು ಪರಿಪರಿಯಿಂದ ಕೇಳಿದ ಕುಮಾರಸ್ವಾಮಿ ಅವರಿಗೆ, ರೇವಣ್ಣವರಿಗೆ, ನೋಡಿರಿ, ಒಂದು ನಮ್ಮದು ಮತ್ತು ನಿಮ್ಮದು BJP ಮತ್ತು JDS ಇಬ್ಬರು ಒಂದಾಗಿ ಕೆಲಸ ಮಾಡಿದ್ರು, ನೀವು ಅಧಿಕಾರ ಬಿಟ್ಟುಕೊಡ್ರಿ ಯಡಿಯೂರಪ್ಪನವ್ರಿಗೆ. ಇದೇ ರೀತಿಯು ನಾವು ಮುಂದುವರಿಕೆ ಹೋದರೆ, ಮುಂದೆ ಅಸೆಂಬ್ಲಿ ಇಲೆಕ್ಷನ್ದಲ್ಲಿ ಅಲಯನ್ಸ್ ಮಾಡ್ಕೊಂಡು ಹೋದರೆ 20 ವರ್ಷ ನಮ್ಮನ್ನು ಯಾರೂ ಅಧಿಕಾರದಿಂದ ಕೆಳಗಿಳಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಅವ್ರಿಗೆ ಹೇಳಿದ್ದೆ ನಾನು. ಅದು ಏನೇನೋ ಕಾರಣ ಸಲುವಾಗಿ ಅದು ಮುಂದುವರಿಯಲಿಲ್ಲ. ಅದಕ್ಕಾಗಿ ಒಂದು ಪ್ರಾಮಾಣಿಕವಾಗಿ ಈ ಒಂದು ಕಮಿಟ್ಮೆಂಟ್ ಇಟ್ಕೊಂಡು ಅಲಯನ್ಸ್ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಹೋದರೆ ಅತಿ ಹೆಚ್ಚು ಸೀಟ್ಗಳನ್ನು ನಾವು ಈ ಪಾರ್ಲಿಮೆಂಟಲ್ಲಿ ಗೆಲ್ಲಕ್ಕೆ ಸಾಧ್ಯತೆ, ಅಸೆಂಬ್ಲಿಯಲ್ಲಿ ನಾವು ಗೆಲ್ಲಕ್ಕೆ ಸಾಧ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.